a record-breaking commitment for a better tomorrow. Yes, my dear friends, on the occasion of Women's Day 2026, the women of Raja Rajeshwari Group of Institution and Shri Chamundeshwari Group of Institution came together for a truly inspired intentive. Over 3,000 women dressed in blue united to take a water conversation oath pledging to protect and preserve one of the life most precious resource. Positive, you will love the world, and if your tongue is positive, the whole world will love you. With this positive note, good afternoon to all. Every great institution begins as a single thought, a spark of courage and a refusal to accept the status quo. Today, we sit within the reality of that vision. It is my distinct honor to welcome the man who saw the need for excellence in healthcare before the single brick was laid. We are honored to lead by founder and chairman, Dr. A.C.S. Shanmugam Sir, MGR Education and Research Institute and ARA Group of Institutions, whose foresight was built and very ground we stand on today. Of women everywhere. We are delighted to have the very talented Ms. Megha Shetty, who has shown tremendous promise in a very short span of her career. Apart from acting, she also ventured into producing at a very young age. We wish her the very best in all her endeavor. When women rise, families prosper. When women lead, communicate, thrive. When women succeed, nations flourish. As the chairperson of the educational institution, I see every day the transformative power of education, especially in the lives of young women. Education is not merely a pathway to employment, it is a foundation for independence, confidence, and leadership. Today, our classrooms are filled with bright, ambitious young women. Our working spaces are filled with women employees being change makers who will redefine the future. ನೀರನ್ನು ಅಮೂಲ್ಯ ಸಂಪನ್ಮೂಲವೆಂದು ಪರಿಗಣಿಸುವುದಾಗಿ ಮತ್ತು ಅದನ್ನು ಎಂದಿಗೂ ವ್ಯರ್ಥ ಮಾಡುವುದಿಲ್ಲ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ನೀರನ್ನು ಗೌರವಿಸಲು ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ನಿಲ್ಲಲು ನಾನು ಇತರರನ್ನು ಪ್ರೇರೇಪಿಸುತ್ತೇನೆ. ಭವಿಷ್ಯದ ಪೀಳಿಗೆಗೆ ನಮ್ಮ ಪರಿಸರವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾನು ಒಟ್ಟಾಗಿ ಕೊಡುಗೆ ನೀಡುತ್ತೇನೆ. ಐ ಪ್ಲೆಡ್ಜ್ ಸೇವ್ ವಾಟರ್, ಸೇವ್ ಲೈಫ್. ಐ ಹಿಯರ್ ಬೈ ಪ್ಲೆಡ್ಜ್ ಟು ಟ್ರೀಟ್ ವಾಟರ್ ಆಸ್ ಎ ಪ್ರೆಷಿಯಸ್ ರಿಸೋರ್ಸ್ ಅಂಡ್ ನೆವರ್ ವೇಸ್ಟ್ ಇಟ್. ನಮಸ್ಕಾರ ಎಲ್ರಿಗೂ. ನಿಮ್ಮೆಲ್ಲರೂ ಇವತ್ತು ನೋಡ್ತಿರೋ ತುಂಬ ಖುಷಿ ಆಗ್ತಿದೆ. ಎಲ್ಲರೂ ಮುದ್ದಾಗಿ ಕಾಣಿಸ್ತಿದ್ದೀರ ಬ್ಲೂ ಸ್ಯಾರಿಯಲ್ಲಿ. ಆ್ಯಕ್ಚುಲಿ ನನಗೆ ಈ ಬ್ಲೂ ಕಲರ್ ಕೋಡ್ ಅನ್ನೋದು ವಿಚಾರ ಗೊತ್ತಿಲ್ಲದೆ ನಾನು ಕೂಡ ನಿಮಗೆ ಮ್ಯಾಚ್ ಆಗೋ ಥರ ಬ್ಲೂನೇ ಹಾಕ್ಕೊಂಡು ಬಂದಿದ್ದೀನಿ. ಟಾಪ್ ಟು ಬಾಟಮ್ ಬ್ಲೂ ಅಲ್ಲೇ ಇದ್ದೀನಿ. ಸೊ ಐ ಆಮ್ ಹ್ಯಾಪಿ ಟುಡೇ. ಮೊದಲನೇದಾಗಿ ಎಲ್ರಿಗೂ ವಿಮೆನ್ಸ್ ಡೇ, ಹ್ಯಾಪಿ ವಿಮೆನ್ಸ್ ಡೇ. ವಿಮೆನ್ ಇಲ್ಲ ಅಂದರೆ ಜಗತ್ತೇ ಇಲ್ಲ. ಸೊ
ಈ ವಿಮೆನ್ಸ್ ಡೇನ ಇಷ್ಟು ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಿರೋದಕ್ಕೆ ನಮ್ಮ ಚೇರ್ಮನ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಲಕ್ಷ್ಮಿ ಮ್ಯಾಮ್, ಆ್ಯಂಡ್ ಇಲ್ಲಿರ್ತಕ್ಕಂಥ ಸ್ಟೇಜ್ ಮೇಲೆ ಇರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಾಜರಾಜೇಶ್ವರಿ ಕಾಲೇಜ್ಗೆ ನಾನು ಹೊಸಬ್ಳಲ್ಲ, ನಾನಿದು 2ನೇ ಸತಿನೋ 3ನೇ ಸತಿನೋ ಬರ್ತಾ ಇರೋದು. ನನಗೆ ರಾಜರಾಜೇಶ್ವರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಿಂದ ಕಾಲ್ ಬಂದಿದ ತಕ್ಷಣ ಐ ವಿಲ್ ಆಲ್ವೇಸ್ ಮೇಕ್ ಪ್ರಿಯಾರಿಟಿ ಟು ಕಮ್ ಹಿಯರ್ ಫಸ್ಟ್, ಬಿಕಾಸ್ ನನಗೆ ಇಲ್ಲಿ ಒಂಥರ ಪಾಸಿಟಿವ್ ಫೀಲ್ ಸಿಗುತ್ತೆ. ಐ ಲವ್ ದಿಸ್ ಎನ್ವೈರನ್ಮೆಂಟ್, ಐ ಲವ್ ದ ಪೀಪಲ್ ಹಿಯರ್. ಇಲ್ಲಿರ್ತಕ್ಕಂಥ ಎಲ್ಲ ಫ್ಯಾಕಲ್ಟೀಸ್ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಆಗಿರ್ಬೋದು, ನನಗೆ ಈ ಒಂದು ಜಾಗಕ್ಕೆ ಬರೋದಕ್ಕೆ ತುಂಬಾ ಇಷ್ಟ. ಸೊ ನನಗೆ ಕಾಲ್ ಬಂದಿದ ತಕ್ಷಣ ಫಸ್ಟ್ ನಾನು ಸ್ವಲ್ಪ ಟೈಮ್ ತೊಗೊಂಡು ಇಮ್ಮಿಡಿಯೇಟಾಗಿ ಹೇಳಿದೆ, ಐ ವಿಲ್ ಕಮ್. I want to come to celebrate this Women's Day. I am very happy and honored to be part of this event to celebrate this powerful Women's Day. Thank you so much. ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಸ್ವಲ್ಪ ಚಿಕ್ಕದಾಗಿ ಮಾತಾಡ್ತೀನಿ. ಮನೇಲಿ ಎಷ್ಟೇ ಕಷ್ಟ ಇರ್ಬೋದು, ಜೀವನದಲ್ಲಿ ಎಷ್ಟೇ ಕಷ್ಟ ಇರ್ಬೋದು, ಹೊರಗಡೆ ನಾವೆಲ್ಲರೂ ಕೂಡ ನಗ್ನಗ್ತಾನೆ ಇರ್ತೀವಿ. ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದೇನೆಂದರೆ, ಸ್ಟೂಡೆಂಟ್ಸ್ ಹತ್ರ ಎಸ್ಪೆಷಲಿ, ನಾನು ಕೂಡ ಸ್ಟೂಡೆಂಟ್ ಆಗಿ ಓದಿ ಬಂದವಳು. ನಾನು ನನ್ನ ಕಾಲೇಜ್ ಲೈಫ್ನ ಮಿಸ್ ಮಾಡ್ಕೊಳ್ತಾ ಇದ್ದೆ. ನಾನು ಬೇರೆಯವರು ಇಲ್ಲಿ ನಿಂತ್ಕೊಂಡು ಮಾತಾಡುವಾಗ ನಾನು ಅಲ್ಲಿ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದೆ. ಸೊ ಆ ದಿನ ಎಲ್ರಿಗೂ ಆದಷ್ಟು ಬೇಗ ಹತ್ತಿರ ಇದೆ. ನಾವು ಆಪರ್ಚುನಿಟಿ ನಮ್ಮನ್ನು ಹುಡ್ಕೊಂಡು ಬರುತ್ತೆ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಅದು ಯಾವತ್ತೂ ಆಗಲ್ಲ. ನಾವು ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಆಪರ್ಚುನಿಟೀಸ್ನ ನಾವು ಹುಡುಕಬೇಕು. ಸೊ ನಮಗೊಂದು ಚಾನ್ಸ್ ಸಿಕ್ಕಿದಾಗ ಆ ಒಂದು ಚಾನ್ಸ್ನ ನಾವು ಯೂಸ್ ಮಾಡಿಕೊಂಡು ನಮ್ಮ ಟ್ಯಾಲೆಂಟ್ನ ನಾವು ಪ್ರೂವ್ ಮಾಡ್ಕೊಳ್ಬೇಕು. ನಾನು ಚೆನ್ನಾಗಿ ಓದ್ತಾ ಇದ್ದೆ. ಆ್ಯಕ್ಚುಲಿ ನಾನು MBA ಗ್ರ್ಯಾಜುಯೇಟ್. ಆ್ಯಕ್ಚುಲಿ ನಾನು ತುಂಬ ಚೆನ್ನಾಗಿ ಓದ್ತಿದ್ದೆ, ಡಿಸ್ಟಿಂಕ್ಷನ್. ನಾನು ಇಂಡಸ್ಟ್ರಿಗೆ ಬರೋ ಅಂಥ ಯಾವುದೇ ಪ್ಲ್ಯಾನ್ ಕೂಡ ಇರಲಿಲ್ಲ. ಇದು ಅಚಾನಕವಾಗಿ ನಾನು ಇಂಡಸ್ಟ್ರಿಗೆ ಬಂದಿದ್ದು ಅಂತಲೇ ಹೇಳ್ಬೋದು. ಇಲ್ಲಿ ಬಂದ ಮೇಲೆ ಅಷ್ಟೇ ಪ್ರೀತಿ ಕೊಟ್ಟು ಮೊದಲಿಂದನೂ ಸಪೋರ್ಟ್ ಮಾಡಿಕೊಂಡು ನನ್ನನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. ಎಲ್ಲ ಹೆಣ್ಮಕ್ಳು ನನ್ನ ಕೈಲಿ ಏನೂ ಆಗಲ್ಲ ಅಂತ ಮನೇಲಿ ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಏನೂ ಆಗಲ್ಲ. ದಯವಿಟ್ಟು ಎಲ್ಲರೂ ಸ್ಟ್ರಾಂಗ್ ಆಗಿ ನಾನೇನಾದರೂ ಸಾಧಿಸ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ನಾವು ಮುನ್ನುಗ್ಗಿದ್ರೆ ಖಂಡಿತವಾಗ್ಲೂ ನಮ್ಮ ಕೈಲಿ ಎಲ್ಲನೂ ಆಗುತ್ತೆ. ಸೊ ಯಾರು ಕೂಡ ಹಿಂದೆ ಉಳಿದೆ, ಇದು ಮೇಲ್ ಡಾಮಿನೇಟೆಡ್ ಸೊಸೈಟಿ, ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಅಂತ ಯಾರು ಹಿಂದೆ ಇರಬೇಡಿ. ಪ್ರತಿಯೊಬ್ಬ ಪುರುಷನ ಹಿಂದೆ ಮಹಿಳೆ ಇರೋದಕ್ಕೆ ಇವತ್ತು ಪುರುಷ ಆ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿರೋದು. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಸೊ ಅದನ್ನು ಯಾವತ್ತೂ ಮರಿಬೇಡಿ. ಹೆಣ್ಣಿಗೆ ಹೆಣ್ಣೆ ಸಪೋರ್ಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಎರಡು ತಲೆ ಸೇರಿದ್ರೆ ಜಗಳ ಆಡ್ತಾರೆ ಅಂತ ಎಷ್ಟೊಂದು ಜನ ಮಾತಾಡ್ಕೊಳ್ತಾರೆ. ಅದನ್ನು ಸುಳ್ಳು ಅಂತ ನಾವು ಎಲ್ಲರೂ ಕೂಡ ಪ್ರೂವ್ ಮಾಡ್ಬೋದು. ನಾವೆಲ್ಲರೂ ಸ್ಟ್ರಾಂಗ್ ಆಗಿ ನಿಂತು ನಾವೆಷ್ಟು ಸ್ಟ್ರಾಂಗ್ ಅನ್ನೋದನ್ನು ತೋರಿಸ್ಬೋದು. ಸೊ ಆಲ್ ದ ಬೆಸ್ಟ್ ಎಲ್ಲ ವಿಮೆನ್ಸ್ಗೂ, ಎಲ್ಲ ಸ್ಟೂಡೆಂಟ್ಸ್ಗೂ. ಚೆನ್ನಾಗಿ ಓದಿ, ಒಳ್ಳೆ ಎಜುಕೇಷನ್. ಈಗ ನಮ್ಗೆ ಎಜುಕೇಷನ್ ಒಂದಲ್ಲ ಒಂದಿನ ಮುಂದೆ ನಮ್ಮನ್ನು ಕೈ ಹಿಡಿಯುತ್ತೆ. ಇವಾಗ ನಮ್ಗೆ ಅದ್ರ ಬೆಲೆ, ನಾನು ಓದುವಾಗ ನನಗದ್ರ ಬಗ್ಗೆ ಓದ್ತಾ ಇದ್ದೀನಿ, ಸುಮ್ಮನೆ ಏನೋ ಪಾಸಾಗಿ ಹೋಗ್ತೀನಿ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಈಗ ಐ ಆಮ್ ರಿಯಲಿ ಮಿಸ್ಸಿಂಗ್ ದ ಕಾಲೇಜ್. ಆ ಒಂದು ಕಾಲೇಜ್ ಎನ್ವೈರನ್ಮೆಂಟ್ ಮತ್ತೆ ಹೋಗಿ ಓದಬೇಕು ಅಂದರೆ ಈಗ ನನಗೆ ಹೋಗೋಕ್ಕಾಗಲ್ಲ. ಸೊ ಈಗ ಇದ್ದಾಗ ಪ್ರೆಸೆಂಟ್ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ತುಂಬ ಚೆನ್ನಾಗಿ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋದಂತೂ ತುಂಬಾ ಮುಖ್ಯ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಯಾರ ಕೈ ಕೆಳಗಡೆನೂ ಇರದೆ ನಾವು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡ್ರೆ ನಮ್ಮನ್ನು ಯಾರು ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಬಿ ಅ ಇಂಡಿಪೆಂಡೆಂಟ್ ವಿಮೆನ್, ಬಿ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರಿ, ಎಲ್ಲರೂ ಚೆನ್ನಾಗಿ ಓದಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ, ಆ್ಯಂಡ್ ಲವ್ ಯು ಆಲ್.
Thank you, respected dignitaries. Some journeys inspire us, and some personalities deserve to be honored and celebrated. With great respect, we now felicitate our chairperson, Srimati Lalita Lakshmi Madam. I request the dignitaries to felicitate our chairperson, Madam.